ಇಲ್ಲಿ ಕದ್ದೊಂದು ಒಂದೇ, ಕದ್ದಿದೆ ಇದ್ದೊಂದು ಒಂದೇ, ಕಪ್ಪು ಹಣ ಇಟ್ಕೊಂಡು ಒಂದು ಒಂದೇ, ಬಿಳಿ ಹಣ ಇಟ್ಕೊಂಡಿದ್ದೊಂದು ಒಂದೇ, ಕೂಲಿ ಮಾಡೋದೊಂದು ಒಂದೇ, ಎಲ್ರಿಗೂ ನೋಟ್ ಬ್ಯಾನ್ ಪನಿಷ್ಮೆಂಟ್ ಕೊಟ್ಬಿಟ್ರಿ ನೀವು. ಕೆರೆಯಲ್ಲಿ 2 ಹಾವು ನುಗ್ಗಿದ್ದಿದ್ರೆ, ಕೆರೆಗೆ 2 ಹಾವು ನುಗ್ಗಿದ್ದಿದ್ರೆ ಹಾವು ಹಿಡಿಬೇಕಾಗಿತ್ತು ನೀವು. ಕೆರೆ ನೀರೆಲ್ಲ ಆಚೆ ಹಾಕಿ ಇದ್ ಮೀನ್ ಸಾಯಿಸಬಾರ್ದಾಗಿತ್ತು ನೀವು. ಕೆರೆ ದೇಶ ಬಿಟ್ಟು ಹೋದವ್ರನ್ನೆಲ್ಲ ಮತ್ತೆ ತಗೊಬರುವಂತದ್ದು ಕೆಲಸನೂ ಕಟ್ಟಬೇಕಾಗಿತ್ತು, ಅದನ್ನು ಕಕ್ಸಿದೀವಿ. ಅವ್ರ ಬಾಯ ಇದರಿಂದ ಇದು ಮಾಡಿದ್ದೀವಿ ಸರ್. ಇನ್ನೊಂದು ಎಕನಾಮಿಕ್ ರಿಪೋರ್ಟ್ ಹೇಳುತ್ತೆ, ಈ ದೇಶದಲ್ಲಿ ಒಂದು 28 ಶ್ರೀಮಂತರಿದ್ದಾರಂತೆ. ಈಗ ಹಾಲಿ 28 ಶ್ರೀಮಂತರಿದ್ದಾರೆ. ಅಪ್ಪಿ ತಪ್ಪಿನೂ ದೇಶದ ಭಾರತೀಯರು ಒಂದು ಬೇಡ್ಕೊಂಬಿಡಿ, ಆ 28 ಜನ ಶ್ರೀಮಂತರು ಮಾತ್ರ ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಹೋಗದೆ ಇರಲಿ. ಅಕಸ್ಮಾತ್ ಅವ್ರು ಬಿಟ್ಟು ಹೋಗ್ಬಿಟ್ರೆ ದೇಶದ ಮೋರ್ ದನ್ 50% ಹಣ ಅವ್ರ ಜೊತೆನೆ ಹೊಟ್ಟೋಗ್ಬಿಡುತ್ತೆ. ಅಷ್ಟು ಅಪಾಯಕಾರಿ ಸ್ಥಿತಿಲಿದೆ ಅಂತ ಹೇಳ್ತಾರೆ. ಇದಕ್ಕೇನು ಮಾಡೋಣ ನಾವೀಗ? ಮಹಾಂತೇಶ್ ಅವ್ರ ಒಂದು ಪ್ರಶ್ನೆ ಇದೆ. ಈಗ ಇಲ್ಲಿ ನಕಲಿ ಜಾಬ್ ಕಾರ್ಡ್ ಆಗ್ತಾ ಇತ್ತು, ಸುಳ್ಳ ಮಹಾಂತೇಶ್ ಶೆಟ್ಟಿ ಅವರೇ? ಸುಳ್ಳೇನಲ್ಲ, ಅದು ಮೋಸ ನಡೆದಿರೋದು ನಿಜ, ಲೂಟಿ ಆಗಿರೋದು ನಿಜ, ಯಾರು ದುಡ್ಡು ಯಾರೋ ತಿಂದಿರೋದು ನಿಜ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಡೆಯಿಂದ ಇಂತಿಂಥ ಕ್ರಮ ತಗೋತಾ ಇದ್ದೀನಿ ನಾನು ಅಂತ ಏನಾದರೂ ಮಾಡಿದ್ರ ನೀವು? ಕೇಂದ್ರಕ್ಕೊಂದು ವರದಿ ಕೊಟ್ಟಿದ್ರ ನೀವು? ಇಂಥ ಕ್ರಮಗಳಾಗ್ತಾ ಇದೆ, ಈ ತರ ಮೋಸ ಮಾಡೋರು ಇದ್ದಾರೆ ಅಂತ ಹೇಳಿ? ಬಂದ ತಿಂದ ನುಗ್ದ ಹೋದ, ಈಗಿಂದ ಆಗಿರೋದಲ್ಲ, ಹಲವಾರು ವರ್ಷಗಳಿಂದ ಹಲವಾರು ಹಂಗಾರೆ ಆಗ್ತಾ ಇದೆ ಅಂತ, ಹಂಗಾರೆ ಆಗ್ತಾ ಇದೆ ಅಂತ ಪಂಚಾಯತ್ ಮಟ್ಟದಲ್ಲಿ ನಮ್ಮ ತಾತನ ಕಾಲದಲ್ಲೂ ಮಹಾಂತೇಶ್ ಅವರೇ, ನಮ್ಮ ತಾತನ ಕಾಲದಲ್ಲೂ ನಮ್ಮ ಕಳ್ತನ ಆಗ್ತಾ ಇತ್ತು, ನಮ್ಮ ಅಪ್ಪನ ಕಾಲದಲ್ಲೂ ಕಳ್ತನ ಆಗ್ತಾ ಇದೆ, ನಮ್ಮ ಮನೆ ನನ್ನ ಕಾಲದಲ್ಲೂ ಆಗ್ತಾ ಇದೆ. ಚಲ್ತಾ ಹೈ ಬಿಟ್ಬಿಡ್ತೀರಾ ನೀವು ಮನೆ ಕಳ್ತನ ನೀವು? ಹಂಗಾದ್ರೆ ನೋಡಿ ಸರ್, ಅಕ್ರಮವನ್ನ ನೀವು ನಿಲ್ಸಕ್ಕಾಗಲ್ಲ, ನಾವು ನಿಲ್ಸಕ್ಕಾಗಲ್ಲ, ವಾದ ಮಾಡಕ್ಕೆ ಆಗಲ್ಲ ಬಿಡಿ. ನಾನು ಅದಕ್ಕೆ ಅವ್ರನ್ನು ಕೇಳಿದೆ, ನೀವು ಕಳ್ತನ ತಡಿತೀನಿ ಅಂತ ಹೇಳ್ಬಿಟ್ಟು, ಈಗ ಕಳ್ತನ ಹಾಲು ಕದೀತಾ ಇದ್ದಾರೆ ಅಂತ ಹೇಳಿ ಹಾಲು ಕಳ್ಳನ ಹಿಡೀರಿ ನೀವು, ಹಸುನ ನಾನು ಹೊಡ್ಕೊಂಡು ಹೋಗ್ಬಿಡ್ತೀನಿ ನೀವು ಹೇಳಂಗಿಲ್ಲ, ನಿಜ ಅಲ್ವಾ? ಕೇಂದ್ರ ಮಾಡ್ತಿರೋದು ಆ ಕೆಲಸನ. ಇದರಲ್ಲಿ ಹಾಲು ಕಳ್ತನ ಆಗಿದೆ, ಮೊಸರು ಕಳ್ತನ ಆಗಿದೆ, ಬೆಣ್ಣೆ ಕಳ್ತನ ಆಗಿದೆ ಅಂದ್ರೆ ಕಳ್ಳನ ಹಿಡಿರಪ್ಪ ಅಂತ ನಾವು ಹೇಳಿದ್ರೆ, ಹೌದು ನಾನು GPS ಇಟ್ಬಿಡ್ತೀನಿ, CCTV ಇಟ್ಬಿಡ್ತೀನಿ ಅಂತ ಹೇಳಿದ್ರು ಓಕೆ. ಹಸು ನಾನು ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಕೇಂದ್ರದವರು ಅಲ್ಲೇ ಆಗಿರೋ ಸರ್. ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಬಿಜೆಪಿ ಅವರ ಒಂದು ಮಾಡಸ್ ಆಪರಂಡಿ ಇದೆ. ಏನೇ ವಿಚಾರ ಅವ್ರು ಹೈಜಾಕ್ ಮಾಡ್ಕೋಬೇಕು, ಎತ್ಕೊಳ್ಬೇಕು ಅಂತ ಹೇಳಿದ್ರೆ, ಅವರೊಂದು ಏನೋ ಒಂದು ನಿರ್ಧಾರ ಮಾಡಬೇಕು ಅಂದ್ರೆ ಮೊದಲು ಒಂದು ವಿಷಯವನ್ನ ಗಾಳಿ ತೆಲ್ಬಿಡ್ತಾರೆ. ಸಪೋಸ್ ಒಂದು ನೋಟ್ ಬ್ಯಾನ್ ನೋಡಿ, ನೋಟ್ ಬ್ಯಾನ್ ಇಂದ ಬಹಳ ಅಪಾಯ ದೇಶಕ್ಕೆ. ನಮ್ಮ ದೇಶದಲ್ಲಿ ಅನೇಕ ನೋಟ್ ಬ್ಯಾನ್ ಇರೋದ್ರಿಂದಾನೇ ಏನಕ್ಕೂ ಹಣಕ್ಕೆ ವ್ಯಾಲ್ಯೂ ಇಲ್ಲ, ನಾನು ಕಂಡುಹಿಡಿತೀನಿ ಅಂದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ? ಈ ಕಪ್ಪು ಹಣ, ಕಳ್ಳ ಹಣ, ಕೋಟಾ ನೋಟು, IT ಸ್ಟಾಕ್ ಮಾಡಿಬಿಡ್ತಾರೆ ಇವರು, ಯಾರು ತೆರಿಗೆ ಕಟ್ತಾರೆ, ವಸೂಲಿ ಮಾಡ್ತಾರೆ, ನಾವು ಅಂದ್ಕೊಂಡಿದ್ವಿ. ಆಲ್ ಆಫ್ ಸಡನ್ ಈ ನೋಟ್ ಬ್ಯಾನ್ ಅಂತ ಆಗ್ಬಿಡ್ತಲ್ಲ, ಜನಕ್ಕೊಂದು ಜಸ್ಟಿಫಿಕೇಶನ್ ಇರುತ್ತೆ, ನನಗೊಂದು 50 ದಿನ ಕೊಟ್ಬಿಡಿ, ಜೀವಂತ ಸುಟ್ಟಾಕ್ಬಿಡಿ ನನ್ನನ್ನು, ಇದೊಂಚೂರು ನನಗೊಂದು ಮನವಿ ಮಾಡ್ಕೊಳ್ಳಿ ಅಂದಾಗ. ಇಲ್ಲೂ ಅಷ್ಟೇ, VBG ರಾಮ್ಜಿ ಅಂತ ಆದರೂ ಇಟ್ಕೊಳ್ಳಿ. ಇದಕ್ಕೆ ನಿಮ್ಮ ಪೊಲಿಟಿಕಲ್ ಸಿದ್ಧಾಂತಗಳು ಗಾಂಧೀಜಿ ವಿಚಾರದಲ್ಲಿ ಇಲ್ಲಿ ಬೇಕಾಗಿರ್ಲಿವೇನೋ. ನೀವು ರಾಹುಲ್ ಗಾಂಧಿ ತೆಗಿತೀರಾ, ಯೋಜನೆಗೆ ನಾನು ಇಟ್ಟುಬಿಟ್ಟಿದ್ದಿದ್ರೆ ಅಕಸ್ಮಾತು, ರಾಜೀವ್ ಗಾಂಧಿ ತೆಗಿತೀರಾ, ತಗೊಳ್ಳಿ, ಪೊಲಿಟಿಕಲ್ ಅದು. ಇಂದಿರಾ ಗಾಂಧಿ, ನೆಹರು ಬೇಕಾದ್ರೆ ತಗೊಂಬಿಡಿ ನೀವು, ಪೊಲಿಟಿಕಲ್ ಅದು. ಇದ್ರ ಗಾಂಧೀಜಿ ಅನ್ನೋ ವಿಷಯ ಇತ್ತಲ್ಲ, ಅದು ಅವಶ್ಯಕತೆ ಇರಲಿಲ್ವಾ ಅಂತ. ರಾಜಕೀಯದಲ್ಲಿ ಏನಾದರೂ ಮಾತಾಡ್ಕೊಳ್ಳಿ. ಈಗ ನಾಳೆ ಇನ್ಯಾರೋ ಸರ್ಕಾರ ಬಂದುಬಿಟ್ಟು ಮೋದಿ ಸ್ಟೇಡಿಯಂ ಹೆಸರಿಗೆ ಮೋದಿ ಬೇಡ ಇನ್ನೇನು ಇಟ್ಕೋಬಹುದೇನೋ, ನಾವು ಕಮೆಂಟ್ ಮಾಡಕ್ಕೆ ಪೊಲಿಟಿಕಲ್ ವಾರ್ ಆಗ್ಬಿಡುತ್ತದು. ಬಟ್ ಗಾಂಧೀಜಿ ನಿಮ್ಗೆ ಏನು ಮಾಡಿದ್ರು ನನ್ನ ಕ್ವಶನ್ ಸರ್. ನಾನು ಹೇಳುವಂಥದ್ದು, ಈ ಭಾವಚಿತ್ರ ಗಾಂಧೀಜಿಯವರು ಬಿಟ್ಟು ಅಶೋಕ್ ಇಟ್ಕೊಂಡಿದ್ರೆ ನಮ್ಗೇನ್ ಪ್ರಾಬ್ಲಮ್ ಸರ್? ಗಾಂಧೀಜಿ ಇವ್ರ ವಸ್ತು ಅಲ್ಲ, ಇವ್ರ ಸ್ವತ್ತಲ್ಲ, ಕಾಂಗ್ರೆಸ್ ಸ್ವತ್ತಲ್ಲ, ದೇಶದಲ್ಲಿ ಹುಟ್ಟಿರುವಂತ ಎಲ್ಲರೂ ಸ್ವತ್ತು. ಈಸ್ ಎ ಫಾದರ್ ಆಫ್ ನೇಷನ್. ಇದನ್ನ ನೀವು ಬದಲು ಮಾಡಕ್ ಆಗಲ್ಲ. ನೀವು VBG ರಾಮ್ ಅಂತ ಹಿಡ್ಕೊಂತಿದ್ದೀರಿ, ಅದನ್ನ ನೀವು ತೆಗೆಯುವಂತ ಅವಶ್ಯಕತೆನೂ ಇಲ್ಲ. ಅದನ್ನ ನೀವು ತೆಗೆಯಕ್ಕೆ ಹೋದಾಗ ನೆಕ್ಸ್ಟ್ ಏನಾಗುತ್ತೆ ಅದನ್ನು ಕೂಡ ಸ್ಪಷ್ಟೀಕರಣ ಏನು? ಗ್ರಾಮ ಪಂಚಾಯತ್ಗಳು, ಗ್ರಾಮ ಸಭಾಗಳಿದೆಯಲ್ಲ, ಅದ್ರ ಅಧಿಕಾರ ನಾವು ಕಿತ್ಕೊಂಡಿಲ್ಲ ಅಂತ ಹೇಳಿ ನಂಬಣವಾ? ಇದು ಜಾಹೀರಾತಲ್ಲೂ ಅದಿದೆ, ಅದ್ರ ಬಗ್ಗೆ ನೀವು ಹೇಳಿದಾಗ ಗಾಳಿಯಲ್ಲಿ ಚೂರ್ ಚೂರು ಚೂರ್ ಚೂರು 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 ಕಿತ್ತಿದ್ದಾರೆ. ಕಾಂಟ್ರಾಕ್ಟರ್ ಕೈಯಲ್ಲಿ ಈಸಿಯಾಗಿ ಈ ಗ್ರಾಮವನ್ನ ಉದ್ಧಾರ ಮಾಡ್ತೀವಿ ಅನ್ನೋ ಒಂದು ನಂಬಿಕೆಯ ಮೇಲೆ ಈ ಒಂದು ಪಾಲಿಸಿ ತರ್ತಾ ಇದ್ದಾರೆ. ಈಗ ಮಾಡ್ತಿರುವಂತದ್ದು ಯಾರು? ಅದು ಫೇಕ್ ಇದಾವೆ, ಒಪ್ಕೊಳ್ಳೋಣ, ಫೇಕ್ಗಳಿದಾವೆ, ಅದ್ರ ಮೇಲೆ ಕಂಪ್ಲೇಂಟ್ಗಳಾಗಿದ್ದಾವೆ, ಆನ್ ರೆಕಾರ್ಡ್ಸ್ ಇದಾವೆ. ಆದ್ರೆ ಆ ಜಾಬ್ ಕಾರ್ಡ್ ಮಾಡ್ತಿರೋಂತ ಅದೇ ಗ್ರಾಮದವನು, ಅದೇ ತಾಲೂಕನು ಅವನು ಮಾಡಬಹುದಾಗಿತ್ತು. ಆ ರೀತಿಯಾಗಿ ಒಂದು ಸ್ಟ್ರಾಂಗ್ ಇದೆ. ಕರೆಕ್ಷನ್ ಏನೋ ಸ್ವಾಗತ. ನಾವು ವೆರಿ ವೈಡ್ ರಿಲಯನ್ಸ್ ನಾಳೆ ಬೆಳಗ್ಗೆ ಹಳ್ಳಿಗಳನ್ನ ಉದ್ಧಾರ ಮಾಡೋ ರೀತಿಯಲ್ಲಿ ಕಾನೂನು ತುದಿ ಇಟ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಯಾವ ಬೇಕಾದ್ರೂ ಹಿಂಗ್ ಮಚ್ಚ ನೋಡ್ಬಿಡ್ಬೋದು. ಆ ರೀತಿಯಾಗಿ ಮಾಡುವಂತ ಅವಶ್ಯಕತೆ ಇಲ್ಲ. ಗ್ರಾಮವನ್ನ ನೋಡುವಂತವನು ಗ್ರಾಮದವನೇ, ಅವನು ಗೊತ್ತು ಇಲ್ಲಿ ಏನ್ ಬರ್ಬೇಕು, ಇಲ್ಲಿ ನಡೆಯಲಿದೆ, ಇಲ್ಲೆಲ್ಲಿದೆ, ಲಕ್ಕುಂಡಿಯಲ್ಲಿ ನೋಡಲ್ಲ, ಬಾವಿ ಎಲ್ಲಿ ತೆಗೆದು. ಈ ಯೋಜನೆಯಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ಲ ಅಂತ ನೀವು ಹೇಳ್ತೀರಾ? ಖಂಡಿತವಾಗ್ಲೂ ಇಲ್ಲ ಸರ್, ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಖಂಡಿತವಾಗ್ಲೂ ದೊಡ್ಡ ಭ್ರಷ್ಟಾಚಾರ. ಇವರೇ ಹೇಳ್ತಿರಲ್ಲ ಭ್ರಷ್ಟಾಚಾರ ಇಲ್ಲ ನಮ್ದು, ಅದಿಲ್ಲ. ಗೊತ್ತಾ ಲೋಹಿತ್,
ಈ ಥರ ಒಂದು ಭ್ರಷ್ಟಾಚಾರ ನಡೀತಿದ್ದಾಗ ನಂದು ಸ್ವಲ್ಪ ದುಡ್ಡು ಜಾಸ್ತಿ ಇದೆ ಅಂದಾಗ ನನಗೆ ಗಮನ ಯೋಜನೆ ಮೇಲೆ ಜಾಸ್ತಿ ಹೋಗುತ್ತೆ ಅಂತ ಇರಬಾರ್ದಾ? ಹಂಗೆ ಯೋಚನೆ ಮಾಡಬಾರ್ದಾ ನಾವು? ದುಡ್ಡು ನಾನು ಹಾಕಿದ್ದೀನಿ ಯಾವುದೋ ಒಂದು ಇದಕ್ಕೆ, ಅಕೌಂಟಬಿಲಿಟಿ. ಯದು ಕುಮಾರ್ 100 ರೂಪಾಯಿ ಅಲ್ಲಿದೆ ಅಂದರೆ ಅಯ್ಯೋ ಎತ್ಕೊಂಡು ಹೋಗ್ಬಿಟ್ಟು ನಂದೇನು ಹೋಗ್ಬೇಕು ಅಂತೀವಿ ನಾವು. ಸಪೋಸು ಲೋಹಿತದೊಂದು 40 ರೂಪಾಯಿ ಇದೆ, ಎದುದೊಂದು 60 ರೂಪಾಯಿ ಇದೆ ಅಂದರೆ ಅಕಸ್ಮಾತ್ ಕಳ್ಳ ಬಂದ ನೀವು ಬಿಡಲ್ಲ, ನಾನು 40 ರೂಪಾಯಿ ಹಾಕ್ತಿದ್ದೀನಿ ಬಾರೋ ಹಿಡಿದವನ್ನ ಫಸ್ಟ್ ಅಂತೀವಿ. ಇದಾಗಲ್ವಾ ಈ ಯೋಜನೆಯಲ್ಲಿ? ರಾಜ್ಯ ಸರ್ಕಾರ ಗೃಹ ಸರ್ಕಾರದ 60-40 ಬಗ್ಗೆ ತಾವು ಹೇಳ್ತಾ ಇದ್ದೀವಿ. ಹೌದು ಸರ್, ಈಗ ಬರೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ಪ್ರತಿ ರಾಜ್ಯದ ಒಬ್ಬ ಇವಾಗ ಬಿಹಾರನು ಇಲ್ಲಿ ಇರ್ತಾನೆ ಸರ್, ಕರ್ನಾಟಕದಲ್ಲಿ ಇರ್ತಾನೆ, ಅವನು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ನ ಉಪಯೋಗಿಸ್ಕೊಂತಾ ಇರ್ತಾನೆ, ಅವನು ಕೂಡ ಅಲ್ಲೇನೋ ಒಂದು ಕಾಂಟ್ರಿಬ್ಯೂಷನ್ ಇದಾವೆ. ಸೊ ಇಲ್ಲಿ ಈ ಪಾಲಿಸಿಯಲ್ಲಿ ತಾವು ಕಾಣಬಹುದಂತದ್ದು ಒಂದು ನಾಮಫಲಕವನ್ನ ಚೇಂಜ್ ಮಾಡಬೇಕಾಗಿರುವಂತದ್ದು, ಗ್ರಾಮವನ್ನ ಏನೋ ಮಾಡಕ್ ಹೋಗ್ತೀನಿ ಅಂತ ಹೇಳಿ ಕಾಂಟ್ರಾಕ್ಟ್ಗಳನ್ನ ಕರ್ಕೊಂಡ್ ಕೂರಿಸ್ತಾ ಇರುವಂತದ್ದು, ಗಾಂಧೀಜಿ ಅವರಿಗೆ ಅವಮಾನ ಮಾಡಬೇಕಾಗಿರುವಂತದ್ದು, ಇಮ್ಮಾರಲ್ ಆಲ್ಸೋ ಇಲ್ಲಿಗಲ್, ಇವೆರಡೂ ಕೂಡ ಅನೈತಿಕ ಮತ್ತೆ ಅಕ್ರಮ, ಇವೆರಡೂ ಕೂಡ ಈ ಪಾಲಿಸಿ ಇದೆ. ಈ ಸೆಂಟ್ರಲ್ ಗವರ್ಮೆಂಟ್ ಅಂತ ಇದ್ದಿದ್ರು ಇಟ್ಸ್ ಓಕೆ ಆಗಿತ್ತೇನೋ. ಬಟ್ ವಾಟ್ ಎವರ್, ನಾವು ವಿಕೇಂದ್ರೀಕರಣ ತತ್ವವನ್ನು ಮಾತನಾಡಬೇಕಾದ್ರೆ ಒಂದು ನಮ್ಮ ಹಳ್ಳಿ ಮಾನಿಟರ್ ಮಾಡಕ್ಕೆ ನಮಗೆ ಮೋದಿ ಬರಲಿ ಅಂತ ನಾವು ಹೇಳೋದು ತಪ್ಪಾಗುತ್ತದು. ಹಳ್ಳಿ ನೋಡಕ್ಕೂ ನಂಗೆ ಮೋದಿನೇ ಬರಬೇಕು ಅಂತ ಹೇಳೋದು ತಪ್ಪಾಗುತ್ತದು. ಈ ಕಾಂಟ್ರಾಕ್ಟರ್ ಇಲ್ಲಿ ಯಾಕೆ ಬಂತು ಅಂತ ನನ್ನ ಪಾಯಿಂಟ್ ಇಲ್ಲಿ. ಸರ್, ನಾನು ಆಗ್ಲೇ ಹೇಳ್ದಂಗೆ ಈ ಯೋಜನೆಗಳದ್ದು ಏನಿರುತ್ತೆ ಅದು ಗ್ರಾಮ ಸಭೆಯಲ್ಲೇ ನಿರ್ಧಾರ ಆಗುವಂಥದ್ದು, ಮತ್ತೊಮ್ಮೆ ಇದು ಮಾಡ್ತಾ ಇರೋಂಥದ್ದು. ಮತ್ತೆ ಏನ್ ಪೇಮೆಂಟ್ ಡಿಸ್ಟ್ರಿಬ್ಯೂಷನ್ಸ್ ಇತ್ತು ಅರ್ಲಿಯರ್ ಅದಲ್ಲಿ, ಅದು ಯಾವತ್ತೋ ಯಾರೋ ಕೆಲಸ ಮಾಡಿದಂಥದ್ದು, ಪಕ್ಕದವರು ಇನ್ಯಾರೋ ಬಂದಿದಂಥದ್ದು, ಫೋಟೋ ಇಟ್ಕೊಂಡು ಇರ್ತಾ ಇದ್ದಂಥದ್ದು, ಯಾರಿದ್ದಾರೆ ಅಂತಾನೂ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಇಲ್ಲೇ ಅಂದ್ರೆ ಅದನ್ನ ಟೆಕ್ನಾಲಜಿ ಡ್ರಿವನ್ ಆಗಿ ಮಾಡಿದಾಗ ಅದು ಉಳಿತಾಯ ಆಗುತ್ತಲ್ಲ ಸರ್. ಮತ್ತೆ ನಾವು ಇನ್ನೊಂದು ಒಳ್ಳೆ ಮಾತು ಹೇಳಿದ್ರೆ, ನಿಮ್ದು ಅಕೌಂಟಬಿಲಿಟಿ ಇತ್ತು ಅಂದ್ರೆ, ನಿಮ್ಮ ಅಕೌಂಟಬಿಲಿಟಿ ನಂದು ದುಡ್ಡು ಇತ್ತು ಅಂತಂದ್ರೆ ಯಾವ್ದು ಸರ್ ಉದ್ಧಾರ ಆಗೋದು? ನಮ್ಮ ಗ್ರಾಮಗಳಲ್ವಾ ಸರ್ ಉದ್ಧಾರ ಆಗುವಂಥದ್ದು? ನೀವ್ ಯಾರ ರಾಜ್ಯಕ್ಕೆ ಮಾಡ್ತಾ ಇದ್ದೀರಾ? ನಿಮ್ಮ ರಾಜ್ಯಕ್ಕೆ, ನಿಮ್ಮ ಪ್ರಜೆಗಳಿಗೆ ಮಾಡ್ತಾ ಇರೋಂಥದ್ದು. ಅದಕ್ಕೆ ಯಾಕೆ ಇಷ್ಟೊಂದು ಚುನಾವಣೆ ನಡೆಯೋದ್ಕಿಂತ ಮುಂಚೆ ಹೆಂಗಪ್ಪ ನೀವು ಇಷ್ಟೊಂದೆಲ್ಲ ಗ್ಯಾರಂಟಿಗಳು ಕೊಡ್ತೀರಾ ಅಂತ 40% ನೀವು ಎಲ್ಲ ಹೇಳಿದ್ರಲ್ಲ ಸರ್, ದೊಡ್ಡ ದೊಡ್ಡ ಕಥೆಗಳು ಹೇಳಿದ್ರಲ್ಲ ಸರ್. ಇವಾಗ ಯಾಕೆ ಸರ್ ಹೇಳ್ತಾ ಇದ್ದಾರೆ? 40% ತಂದು ಇಲ್ಲಿ 40% ಮಾಡ್ಬಿಟ್ರೆ ಇವರು ಕಾಂಟ್ರಾಕ್ಟರ್ಗಳಿಗೆ ಏನ್ ಮಾಡ್ತಾ ಇದಾರೆ ಅಂತ ತಾವೇನೆ ದೊಡ್ಡದಾಗಿ ಚಿತ್ರಣ ಮಾಡಿದ್ದೀರಾ ಸರ್. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು. ಸೊ ಆ ತರದ್ದು ಯಾವ್ದು ಇಲ್ಲ ಸರ್. ಫ್ರೀ ಟೈರ್ ಏನ್ ಗವರ್ಮೆಂಟ್ಸ್ ಏನಿದೆ, ದಟ್ ಈಸ್ ದೇರ್, ದಟ್ ಈಸ್ ದ ಫಂಡಮೆಂಟಲ್ ರೈಟ್ ಆಫ್ ದ ಕಂಟ್ರಿ ಅಂಡ್ ದ ಪೀಪಲ್. ಇಟ್ ವಿಲ್ ಸ್ಟೇ. ಥ್ಯಾಂಕ್ ಯು ಮಹಾಂತೇಶ್ ಶೆಟ್ಟಿ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ಅದರಲ್ಲಿ ಇಲ್ಲ. VBG ರಾಮ್ಜಿ ಅನ್ನೋದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಹೇಳಿ. ಸೊ ಇದೊಂದು ವಿಚಾರದಲ್ಲಿ ಬಂತು. ಅಲ್ಲಿ ರಾಮ ಬಂದ ಅಂದರೆ ಅದರದ್ದು ಅಬ್ರಿವಿಯೇಷನ್ಸ್ ರಾಮ ಅಂತ ಬಂದಿದೆ ಅಂತ ಹೇಳಿ ಇರಲಿ. ಇದರ ಆಚೆಗೂ ಕೂಡ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯಗಳ ಹಿತಾಸಕ್ತಿಯನ್ನು ಕೂಡ ಕಾಪಾಡುವಂತಾಗಲಿ. ಇದು ಬಿಟ್ಟುಬಿಟ್ಟು